ವೀಣೆ ಸಂಬಯ್ಯನವರು ಮೈಸೂರು ಮಹಾರಾಜರ ಸ್ಥಾನದಲ್ಲಿ ವೀಣೆ ನುಡಿಸೋರು, ನೇಮಿಷ್ಟ್ರು, ಆಚಾರಶೀಲರು. ಅವ್ರ ಜ್ಯೋತಿಷ್ಯ ಮತ್ತು ವೈದ್ಯಕೀಯ ಚೆನ್ನಾಗಿ ತಿಳಿದಿತ್ತು. ಮಹಾರಾಜರಾಗಿದ್ದಂಥ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಸಾಂಬಯ್ಯನವ್ರ ಮೇಲೆ ತುಂಬ ವಿಶ್ವಾಸ ಹಾಗೂ ಗೌರವ. ಯಾವಾಗ ಮಹಾರಾಜರು ಜಾಸ್ತಿ ಗೌರವ ತೋರಿಸ್ತಾರೋ ಆಗ ಆ ಸ್ಥಾನ ಇನ್ನು ಕೆಲವಿರ್ತಾರೆ ಕ್ಷುದ್ರ ವಿದ್ವಾಂಸರುಗಳು, ಆ ಎತ್ತರಕ್ಕೆ ಹೋಗೋಕ್ಕಾಗಲ್ಲ, ಮತ್ತೊಬ್ಬರು ಕಂಡ್ರೆ ಸಮಾಧಾನ ಇಲ್ಲ, ವಿಪರೀತ ಅಸೂಯೆ ಆಗ್ತಾ ಇತ್ತು. ಒಂದು ದಿವಸ ಶುಕ್ರವಾರ ದಿವಸ ಸಾಂಬಯ್ಯನವರ ಕಚೇರಿ ಅದ್ಭುತ ಆಗಿತ್ತು. ಮಹಾರಾಜನಿಗೆ ಬಹಳ ಸಂತೋಷ ಆಯ್ತು. ಶಾಲು ಹೊದಿಸಿ ಬಂಗಾರದ ತೋಡ ತೋರಿಸಿದ್ರು ಕೈಗೆ. ಎಂಥ ಅದ್ಭುತ ವೀಣಾವಾದನ ಸಂಬಯ್ಯನವರೇ, ಇಂಥದ್ದನ್ನು ನಾನು ಇದುವರೆಗೂ ಕೇಳಿರಲಿಲ್ಲ, ಬಹಳ ವರ್ಷ ಆಗಿತ್ತು ಒಳ್ಳೆ ಸಂಗೀತ ಕೇಳಿ ಅಂತ ಉದ್ಗಾರ ಮಾಡಿದರು. ಆದರೆ ಒಬ್ಬ ವಿದ್ವಾಂಸ, ಎಲ್ಲವೂ ಸರಿಯೇ ಮಾಸ್ವಾಮಿ, ಆದ್ರೆ ಒಂದು ಚಾಳಿ ಬಿಟ್ಟರೆ ಆತ ಇನ್ನೂ ಚೆನ್ನಾಗಿರ್ತದೆ, ಏನೋ ಕಡ್ಡಿ ಆಡಿಸ್ಬೇಕಲ್ಲ, ಮನಸ್ಸು ಕೆಡಿಸ್ಬೇಕಲ್ಲ ಮಹಾರಾಜರು, ಅದೊಂದು ಚಾಳಿ ಬಿಟ್ಟರೆ ಆತ ಇನ್ನೂ ಚೆನ್ನಾಗಿರ್ತದೆ ಅಂತ. ಏನದು ಅಂತ ಕೇಳ್ತಾರೆ ಮಹಾರಾಜರು. ಅವನಿಗೆ ಸಭಾ ಮರ್ಯಾದೆನೇ ಗೊತ್ತಿಲ್ಲ ಸಂಬಯ್ಯನಿಗೆ. ತಮ್ಮ ಸನ್ನಿಧಾನದಲ್ಲಿ ವೀಣೆ ನುಡಿಸುವಾಗ ಮೀಸೆ ತಿರುತ್ತಾನಲ್ಲ ಅವನು ಅಂದ್ರು ಪಂಡಿತರು. ಅದು ಸಂಬಯ್ಯನ ಅಭ್ಯಾಸ, ಹುಲುಸಾದ ಮೀಸೆ ಅವರು. ಒಂದು ಕ್ಷಣ ಕೈ ಬಿಡುವಾದ್ರೂ ಕೂಡ ಕೈ ಮೀಸೆ ಹೋಗ್ತಾ ಇತ್ತು. ಅದನ್ನು ಅಹಂಕಾರ ಸೂಚನೆ ಅಂತ ಹೇಳಿ ಉಳಿದ ಪಂಡಿತರು ಅರ್ಥ ಕಟ್ಟಿದ್ರು. ಮಹಾರಾಜರು ನಕ್ಬಿಟ್ಟು, ಅಯ್ಯೋ ಬಿಡಿ, ಅದು ಅಭ್ಯಾಸ, ಅದು ಏನು ಮಾಡೋಕ್ಕಾಗ್ತದೆ, ಅದನ್ನು ಗಮನಿಸ್ತಕ್ಕದ್ದಲ್ಲ ಅಂದ್ಬಿಟ್ಟು. ವಿದ್ವಾಂಸರ ಪ್ರಯತ್ನ ವಿಫಲ ಆಗ್ತದೆ. ಸ್ವಲ್ಪ ದಿನಗಳ ನಂತರ ಈ ಪಂಡಿತರಲ್ಲಿದ್ದಲ್ಲ ಕ್ಷುದ್ರ ಪಂಡಿತರು ಮಹಾರಾಜರಿಗೆ ಹೇಳಿದ್ರಂತೆ, ಸ್ವಾಮಿ, ಸಾಂಬಯ್ಯನಿಗೆ ಬಹಳ ದಿವಸಗಳಿಂದ ದೇವಿ ಯಾಗ ಮಾಡಬೇಕು ಅಂತ ಅಪೇಕ್ಷೆ ಇದೆ. ನಿಮ್ಗೆ ಗೊತ್ತಿದೆ, ಆತ ಚಾಮುಂಡೇಶ್ವರಿ ದೇವಿ ಅವಿಚ್ಛಿನ್ನ ಭಕ್ತ ಅವನು. ಮಹಾರಾಜರೊಂದು, ಹೌದಾ, ಹಾಗಾದ್ರೆ ಮೋತಿ ಖಾನೆಗೆ ಹೇಳಿ ಮುಹೂರ್ತ ಗೊತ್ತು ಮಾಡಿಬಿಡಿ, ಸಾಂಬಯ್ಯನವರಿಗೆ ಇಷ್ಟ ಆಗೋದಿದ್ರೆ ಮಾಡಿಬಿಡೋಣ ದೇವಿ ಯಾಗ, ಏನು ತೊಂದರೆ ಇದೆ ಅಂತ ಅಪ್ಪಣೆ ಮಾಡಿದ್ರು. ಎಲ್ಲ ಸಿದ್ಧ ಆಯ್ತು. ಸಾಂಬಯ್ಯನ ಮನೆಗೆಲ್ಲ ಅಲಂಕಾರ ಆಯ್ತು. ಮನೆ ಮುಂದೆ ಚಪ್ರ ಬಂತು, ಅಡುಗೆಯವರು ಬಂದರು, ಜೋಯಿಸರು ಬಂದರು. ಯಾಗದ ದಿನ ಸಾಂಬಯ್ಯನವ್ರಿಗೂ ಅವ್ರ ಧರ್ಮಪತ್ನಿಗೂ ಅಭ್ಯಂಜನ ಸ್ನಾನ ಆಯ್ತು ಅಂತ ದೀಕ್ಷಾ ಕಾರ್ಯ ಆಗ್ಬೇಕಲ್ಲ, ಅದರ ಅಂಗವಾಗಿ ಸಾಂಬಯ್ಯನವರು ಕ್ಷೌರ ಮಾಡ್ಕೋಬೇಕು. ಅವ್ರ ತಲೆ ಕೂದಲು ತೆಗೆದ್ರು, ಮೀಸೆಗಳೆಲ್ಲ ಬೋಳಿಸ್ಬಿಟ್ರು. ಇನ್ನು ಸ್ನಾನ ಮಾಡ್ಬೇಕಲ್ಲ. ಸ್ನಾನಕ್ಕಾಗಿ ಸಾಂಬಯ್ಯ ಬಚ್ಚಲ ಮನೆಗೆ ಹೋದ್ರು, ಅಲ್ಲಿ ಯಾರೂ ಇಲ್ಲ. ಕೂಗಿದ್ರೆ ಒಬ್ಬರು ಉತ್ತರ ಕೊಡಲ್ಲ. ಇಷ್ಟೊಂದು ಜನರು ಇದ್ದಾರಲ್ಲ, ಎಲ್ಲಿ ಹೋದ್ರು ಅನ್ಕೊಂಡು ಅಡುಗೆ ಮನೆಗೆ ಬಂದ್ರೆ ಅಲ್ಲೂ ಯಾರಿಲ್ಲ. ಅಡಿಗೆಯವ್ರು ಬಂದಿದ್ರಲ್ಲ, ಎಲ್ಲ ನೋಡಿದ್ರು ಅಕ್ಕಿ ಹಂಗೆ ಬಿದ್ದಿದೆ, ಬೇಳೆ ರಾಶಿ ಬಿದ್ದಿದೆ, ಅರ್ಧ ಮರ್ಧ ಹೆಚ್ಚಿ ತರಕಾರಿ ಬಿದ್ದಿದೆ, ವಾದ್ಯದವರಿಲ್ಲ, ಅಡುಗೆಯವ್ರು ಎಲ್ಲಿ ಹೋದ್ರು ಎಲ್ಲರೂ. ಹೊರಗೆ ಮಂಟಪಕ್ಕೆ ನೋಡ್ತಾರೆ, ಚಪ್ಪರ ಮಂಟಪ ಖಾಲಿ, ಯಾರೂ ಇಲ್ಲ. ಕುಟುಂಬದವ್ರಿಗೂ ವಿಷಯ ಅರ್ಥ ಆಗಲಿಲ್ಲ. ಯಾರು ಸರಸರ ಹೋಗ್ಬಿಟ್ರು, ಯಾರೂ ಇಲ್ಲ ಅಂತ ಹೇಳಿದ್ರು. ಹಾಗೆ ಬೀದಿ ಬಂದರು ಸಾಂಬಯ್ಯ. ಅಲ್ಲ ಮನುಷ್ಯ ನಿಂತಿದ್ದ, ಅವನನ್ನ ಕೇಳಿದ, ಎಲ್ಲಿ ಹೋದ್ರಪ್ಪ ಎಲ್ಲರೂ? ಅಲ್ಲ, ಕಾರ್ಯಕ್ರಮ ಇದೆ, ನಾ ಸ್ನಾನ ಮಾಡಬೇಕು, ಪೂಜೆ ಆಗ್ಬೇಕು, ಏನು ಯಾಗ ಆಗ್ಬೇಕಲ್ಲ, ಎಲ್ಲಿ ಹೋದ್ರು? ಆತ ನಕ್ ಬಿಟ್ಟು ಹೇಳ್ದ, ಆಗ್ಬೇಕಾದ ಕಾರ್ಯ ಆಯ್ತಲ್ಲ ಸ್ವಾಮಿ, ಅದಕ್ಕೆ ಎಲ್ಲರೂ ಹೊರಟು ಹೋದ್ರು ಅಂತ. ಅದೇನು ಕಾರ್ಯ ಮುಗಿದಿದ್ದು, ಇನ್ನು ಶುರುನೇ ಆಗಿಲ್ಲ ಯಾಗ ಅಂತ ಕೇಳಿದ ಸಾಂಬಯ್ಯ. ಇಲ್ಲ ಸ್ವಾಮಿ, ನಿಮಗೆ ಯಾಗ ಬೇಕಾಗಿತ್ತು, ಅವ್ರಿಗೆ ಬೇಕಾದ್ದೇನು ಗೊತ್ತಾ, ನಿಮ್ಮ ಮೀಸೆ ಬೋಳಿಸೋದು, ಅದಾಯ್ತಲ್ಲ ಅಂದನಕ್ಕ. ಓಹೋ, ನಾನು ಮೀಸೆ ತಗ್ಸೋದಕ್ಕೆ ಇಷ್ಟೊಂದು ದೊಡ್ಡ ನಾಟಕ ಆಡಿದ್ದಾರೆ ಇವರೆಲ್ಲ ಸೇರಿ ಅಂತ ಸಾಂಬಯ್ಯನ ಕೋಪ ಉಕ್ಕಿ ಬಂತು. ಒಳಗೆ ಬಂದು ತಮ್ಮ ವೀಣೆಯನ್ನು ಹೆಗಲಿಗೆ ಏರಿಸಿದ್ರು. ಹೆಂಡತಿಗೆ ಹೇಳಿದ್ರು, ತಕ್ಷಣ ಉಪಯೋಗಕ್ಕೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ತಗೋ, ಕಟ್ಕೋ, ಹೊರಟು ಬಿಡೋದು ಹೇಳಿದ. ಹೊರಟೇ ಬಿಟ್ರು, ವೀಣೆನ ಹೆಗಲಿಗೆ ಏರಿಸ್ಕೊಂಡು ಶ್ರೀರಂಗಪಟ್ಟಣಕ್ಕೆ ಹೊರಟುಬಿಟ್ರು. ಸ್ನಾನ ಊಟ ಅಲ್ಲೇ ಆಗ್ತಕ್ಕದ್ದು, ಮನೆ ಸ್ನಾನ ಮಾಡೋಂಗಿಲ್ಲ. ಮಹಾರಾಜರಿಗೆ ವಿಷಯ ತಿಳಿತು. ಛೇ, ಬಹಳ ದುಃಖ ಆಯ್ತು, ಹಿಂಗೆ ಯಾಕಾಯ್ತು ಇದು? ಆ ಪುರಂಗ್ ಕಳಿಸಿರು ಶ್ರೀರಂಗಪಟ್ಟಣಕ್ಕೆ. ಆಗ ಸಾಂಬಯ್ಯ ಏನು ಹೇಳಿದ್ರು ಗೊತ್ತಾ, ಮಹಾರಾಜರನ್ನು ನಮಸ್ಕಾರ ಹೇಳಿಬಿಡಿ, ಇನ್ನು ಮುಂದೆ ಈ ಸಾಂಬ ವೀಣೆ ನುಡಿಸೋದು ಕೇವಲ ಭಗವಂತನಿಗಾಗಿ ಮಾತ್ರ. ಈಗ ತಿರುಪತಿ ಹೊರಟಿದ್ದೇನೆ, ಅಲ್ಲಿ 3 ತಿಂಗಳಿದ್ದು ಸೇವೆ ಮಾಡ್ತೇನೆ. ಈ ವೀಣೆಯನ್ನು ಕೇಳಬೇಕನ್ನೋರು ದೇವರ ಸನ್ನಿಧಿಗೆ ಬರಬೇಕು, ನಾನು ವೀಣೆ ನುಡಿಸೋದು ದೇವರಿಗೆ ಮಾತ್ರ. ಈ ಘಟನೆಯನ್ನ DVG ಅವರು ತಮ್ಮ ಜ್ಞಾಪಕ ಚಿತ್ರಶಾಲೆಯಲ್ಲಿ ಕಲೋಪಾಸಕರು ವಿಭಾಗದಲ್ಲಿ ಬರೆದಿದ್ದಾರೆ. ಓದಬೇಕು ಸ್ವಾಮಿ ಅಂಥವನ್ನೆಲ್ಲ, ಅದ್ಭುತ ಅನ್ಸುತ್ತೆ. ನಮ್ಮ ದೇಶದಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಡೋರು ಪಾಡು ಇಂಥದ್ದಾಗಿದೆ. ಈಗ ಗುಡಿಗೆ ಗೋಪುರ ಕಟ್ಟಬೇಕಂದ್ರೆ ಎಲ್ಲರೂ ಹೇಶ್ ಕಟ್ಟಿ ಕಟ್ಟಿ ಅಂತಾರೆ.
ಒಂದು ಶಾಲೆ ಮೌನಂದ್ರೆ ಮಾಡ್ಬೇಕಾದಪ್ಪ, ಶಾಲೆ ಬೇಕೇ ಬೇಕು ಅಂತಾರೆ. ಭುಜ ತಟ್ಟಿ ಪ್ರೋತ್ಸಾಹ ಹೇಳ್ತಾರೆ. ಉತ್ಸಾಹದಿಂದ ಯಾರಾದರೂ ಮುಂದೆ ಬಂದು ಮಾಡೋಕೆ ಹೋದ್ರೆ ಹಿಂದೆ ಸರಿದು ಅವ್ನ ಕಾಲು ಎಳೆದು ಕೆಡವಿ, ನಾವು ಹೇಳಿಲ್ವೇ ಇದು ಬೇಡ ಅಂತ ಹೇಳಿಲ್ಲ, ಹುಚ್ಚ ಪ್ರಯತ್ನಪ್ಪ, ಇದೆಲ್ಲ ಯಾಕೆ ಮಾಡ್ತೀರಿ ಅಂತ ತಮ್ಮ ಬುದ್ಧಿವಂತಿಕೆನೆ ಮೆಚ್ಕೋತಾರೆ. ಸಮಾಜ ಕಾರ್ಯಕ್ಕೆ ತಮ್ಮನ್ನು ಸಂಪೂರ್ಣವಾಗಿ ತೊಡಸ್ಕೊಳ್ಳೋ ಹಣೆ ಬಾರನ ಇಷ್ಟು ಅಂತ DVG ಬರೀತಾರೆ. ಅದು ನಿರಾಶರಾಗಬಾರ್ದು. ಅಮ್ಮಯ್ಯ ದೊಡ್ಡವನು, ಬಹಳ ದೊಡ್ಡವ್ರು. ಅವ್ರು ಉಳಿದವ್ರು ಹುಚ್ಚ ಪ್ರಯತ್ನ ಇತ್ತಲ್ಲ, ಅವ್ರ ಮೀಸೆ ತೆಗ್ಸೋದಿದೆಯಲ್ಲ, ಅಂಥವ್ರು ಬಹಳ ಜನ ಇರ್ತಾರೆ. ಅದ ಸಾಂಬಯ್ಯ ಒಬ್ಬರೇನೆ. ಅದಕ್ಕೆ ಹೇಳ್ತೀವಿ, ನೀವು ಯಾರನ್ನು ಅಪೇಕ್ಷೆ ಮಾಡದೇನೆ, ಪ್ರತಿಫಲದ ಅಪೇಕ್ಷೆ ಮಾಡದೆ ಕೇವಲ ಆತ್ಮತೃಪ್ತಿ ಕೆಲಸ ಮಾಡಿದಾಗ ಮೋಸ ಹೋದಾಗ ಕೂಡ ಎದೆ ಬೆರೆಯೋದಿಲ್ಲ. ಬಹಳ ಮುಖ್ಯ ಇದು. ಯಾವುದೋ ಒಂದು ಅಪೇಕ್ಷೆಗೋಸ್ಕರ ಮಾಡಿದಾಗ ಆಗದೆ ಹೋದಾಗ ಮನಸ್ಸು ಒಡಿತದೆ, ಎದೆ ಬೆರೀತದೆ. ಯಾವುದು ಅಪೇಕ್ಷೆ ಇಲ್ಲದೆ ಆತ್ಮತೃಪ್ತಿಗಾಗಿ ಮಾಡಿದಾಗತ್ತೆ. ಸಾಂಬಯ್ಯನ ಘಟನೆ ನನಗೆ ಬಹಳ ಸಲ ನೆನಪಿಗೆ ಬರುತ್ತೆ. ನಮಗೂ ಆಗಿಲ್ವಾ? ಬೇಕಾದಷ್ಟು ಆ ಥರ ಕೆಲಸಗಳಾಗಿಲ್ವಾ? ನೀವೇನೋ ಮಾಡೋಕ್ಕೆ ಹೋದಾಗ ಒಂದೇನೋ ಒಳ್ಳೆ ಪ್ರಯತ್ನ ಆಯಿತು ನಿಮ್ಮದು, ಸ್ವಲ್ಪ ಎತ್ತರಕ್ಕೆ ಹೋಗ್ತೀರಿ ಅಂದಾಗ 4 ಜನ ಕಾಲಿಗೆ ಎಳೆಯೋಕೆ ಹೋಗ್ತಾರಲ್ಲ, ಆಗೇನು ಮಾಡ್ಬೇಕಾಗತ್ತೆ ಹೇಳಿ? ನಾವು ಬಹಳಷ್ಟು ಜನರ ಜೀವನದಲ್ಲಿ ಆಗುತ್ತೆ. ಏನು ಮಾಡೋದು ಸರ್, ಮಾಡೋಕ್ಕೆ ಬಿಡಲ್ಲ ನಮ್ಮನ್ನು, ಕಾಲಿಗೆ ಎಳಿತಾರೆ ಅಂತ ಅನಿಸುತ್ತೆ. ಆದ್ರೆ ಒಂದು ತಿಳ್ಕೋಬೇಕಾದದ್ದು, ಅವ್ರ ಕೈ ಯಾವಾಗಲೂ ನಿಮ್ಮ ಕಾಲು ಹತ್ರನೇ ಇರ್ತದೆ, ತಲೆ ಹತ್ತಿರ ಇರೋಲ್ಲ. ಯಾರು ನಿಮ್ಮನ್ನು ಕಾಲು ಎಳೆಯಕ್ಕೆ ಹೋಗ್ತಾರಲ್ಲ, ಒಂದು ತಿಳ್ಕೋಬೇಕಾದದ್ದು, ಅವ್ರ ಕೈ ಅವ್ರ ಕಣ್ಣು ಯಾವಾಗ ನಿಮ್ಮ ಕಾಲಿನ ಹತ್ರ ಇರುತ್ತೆ ಹೊರತಾಗಿ ನಿಮ್ಮ ತಲೆ ಹತ್ತಿರ ಇರೋಲ್ಲ. ತಿಳ್ಕೊಳ್ಳಿ. ಆ ಕ್ಷುದ್ರ ಜೀವಗಳಿಗೆ ಕ್ಷಮೆ ಮಾಡಿಬಿಡಿ. ನಿಮ್ಮ ಕೆಲಸ ಮಾತ್ರ ನಿಲ್ಲಿಸ್ಬೇಡಿ.